ಯೂಟ್ರಸಲ್ಲಿ ಕಾಣಿಸ್ಕೊಳ್ಳುವಂಥ ಫೈಬ್ರಾಯ್ಡ್ಸ್ ಸಾಮಾನ್ಯವಾಗಿ ಸ್ಕ್ಯಾನ್ಗೆ ಹೋಗೋವರೆಗೂ ಗೊತ್ತಾಗೋದೇ ಇಲ್ಲ. ಬಿಕಾಸ್ ಇದು ನನಗೆ ಗೊತ್ತಿರೋ ಪ್ರಕಾರ ಅಂತೂ ಯಾವುದೇ ಸಿಂಪ್ಟಮ್ಸ್ಗಳನ್ನು ಹೊರ ಹಾಕೋದಿಲ್ಲ. ಅಟ್ಲೀಸ್ಟ್ ಮೇಜರ್ಲಿ ನಾವು ಕಂಡು ಹಿಡಿಯೋಕ್ಕಾಗುವಂಥ ಸಿಂಪ್ಟಮ್ಸ್. ಮೊದಲನೇದಾಗಿ ಯಾಕೆ ಕಾಣಿಸ್ಕೊಳ್ಳುತ್ತೆ ಫೈಬ್ರಾಯ್ಡ್ಸ್? ಅದು ಯೂಟ್ರಸ್ನ ಒಳಗೆ ಫಸ್ಟ್ ಹಾಫ್ ಆಫ್ ದ ಸೈಕಲ್ ಈಸ್ಟ್ರೋಜನ್ ಪ್ರೊಡಕ್ಷನ್ ಆಗ್ತದೆ, ಸೆಕೆಂಡ್ ಹಾಫ್ ಪ್ರೊಜೆಸ್ಟ್ರಾನ್ ಪ್ರೊಡಕ್ಷನ್ ಆಗ್ತದೆ. ಇದು ಎವ್ರಿ ಮಂತ್ ವೇರಿ ಆಗ್ತಾ ಇರ್ತದೆ. 40-50 ಇಯರ್ಸ್ ಅಷ್ಟೊತ್ತಿಗೆ ಆಲ್ಮೋಸ್ಟ್ 50% ಆಫ್ ಫೀಮೇಲ್ ವಿಲ್ ಗೆಟ್ ಫೈಬ್ರಾಯ್ಡ್ಸ್ ಇನ್ ದೇರ್ ಲೈಫ್. ಆ ಥರ ಅಷ್ಟೊಂದು ಕಾಮನ್ ಆಗ್ಬಿಟ್ಟಿದೆ ಫೈಬ್ರಾಯ್ಡ್. 3 kg ಫೈಬ್ರಾಯ್ಡ್ ಅಂದರೆ ಒಂದು ಮಗು, ಒಂದು ಹೊಟ್ಟೆಯೊಳಗಿರುವಂಥ ಮಗುವಿನ ತೂಕ ಅಪ್ರಾಕ್ಸಿಮೇಟ್ಲಿ. ಆ್ಯಂಡ್ ಅದು ಹೇಗೆ ಗೊತ್ತಾಗದೆ ಹೋಗುತ್ತೆ 3 kg ಆಗೋವರೆಗೂ ಅನ್ನೋದು ಡಾಕ್ಟರ್? ಫಸ್ಟ್ ಕ್ಲಿನಿಕಲ್ ಎಕ್ಸಾಮಿನೇಷನ್ ಮಾಡ್ತಾರೆ. ಚಿಕ್ಕ ಫೈಬ್ರಾಯ್ಡ್ಸ್ ಕ್ಲಿನಿಕಲ್ ಎಕ್ಸಾಮಿನೇಷನಲ್ಲಿ ಗೊತ್ತಾಗೋದಿಲ್ಲ. ಈಗ ಇಂಟರ್ವೆನ್ಷನ್ ರೇಡಿಯಾಲಜಿಸ್ಟ್ ಏನು ಮಾಡ್ತೇವೆ, ವಿತೌಟ್ ಡೂಯಿಂಗ್ ಸರ್ಜರಿ ವಿಲ್ ಡೂ ಯುಟ್ರೈನ್ ಆರ್ಟರಿ ಎಂಬಲೇಷನ್ ಅಂತ ಪ್ರೊಸೀಜರ್ ಮಾಡ್ತಾರೆ. ಯುಟ್ರಸ್ ರಿಮೂವ್ ಮಾಡಿದರೆ ಒಂಥರ ಫೆಮಿನಿಟಿ ಓನಂಗೆ ಅನ್ಸುತ್ತೆ, ನಂದು ಗರ್ಭಕೋಶ ರಿಮೂವ್ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಅವ್ರಿಗೊಂದು ಮೆಂಟಲಿ ಸ್ಟ್ರೆಸ್ ಇರುತ್ತೆ. ಅದು ಇರೋದಿಲ್ಲ, ಯುಟ್ರಸ್ ಅವ್ರ ಹತ್ರ ಉಳ್ಕೊಳ್ತದೆ. ಇದೆಲ್ಲ ಅಡ್ವಾಂಟೇಜಸ್ ಯುಟ್ರೈನ್ ಆರ್ಟರಿ ಎಂಬಲೇಷನ್ ಇದೆ. ಈಗ 5 mm ಇದೆ, 10 mm ಇದೆ, 2 ಸೆಂಟಿಮೀಟರ್ ಫೈಬ್ರಾಯ್ಡ್ ಇದೆ. ಅದೇನು ತೊಂದರೆ ಮಾಡ್ತಿಲ್ಲ ಅಂದರೆ ಟ್ರೀಟ್ ಮಾಡೋ ಅವಶ್ಯಕತೆ ಇಲ್ಲ. ಎನಿವೆ ಮೆನೋಪಾಸ್ ಆದಾಗ ಇವು ಶಿಂಕಾಗಿ ಹೋಗ್ತದೆ. ಮತ್ತೊಂದು ಕಾಮನ್ ಇಶ್ಯೂ, ಎಸ್ಪೆಷಲಿ ಅಲ್ಲ ಬರೀ ಹೆಣ್ಮಕ್ಳೇ ಕೇಳುವಂಥ ಡಿಸ್ಕಸ್ ಮಾಡುವಂಥ ಇಶ್ಯೂಸ್. ಅಫ್ಕೋರ್ಸ್ ಗಂಡಸರು ಇದ್ರ ಬಗ್ಗೆ ಜಾಸ್ತಿ ಕೇಳಿರಲ್ಲ, ಡಿಸ್ಕಸ್ ಮಾಡಿರಲ್ಲ, ಬಿಕಾಸ್ ಇದು ಯೂಟ್ರಸ್ಗೆ ಸಂಬಂಧಪಟ್ಟಂಥ ಇಶ್ಯೂ. ಅಫ್ಕೋರ್ಸ್ ಒಬ್ಬ ಗಂಡಸಿನ ಜೀವನದಲ್ಲಿನ ಹೆಂಗಸರು ಅವರ ಹೆಲ್ತ್ ಪ್ರಾಬ್ಲಮ್ಸ್ನ ಡಿಸ್ಕಸ್ ಮಾಡಿದ್ರೆ ಗೊತ್ತಾಗುತ್ತೆ ಇದ್ರ ಬಗ್ಗೆ. ಸೊ ಈ ವಿಡಿಯೋ ಇಸ್ ಫಾರ್ ಬೋತ್ ಮೆನ್ ಆ್ಯಂಡ್ ವಿಮೆನ್. ಅಫ್ಕೋರ್ಸ್ ನಾವು ಮಾಡುವಂಥ ಪ್ರತಿ ವಿಡಿಯೋನು, ಎಸ್ಪೆಷಲಿ ವೆನ್ ಇಟ್ ಕಮ್ಸ್ ಟು ವಿಮೆನ್ ಹೆಲ್ತ್ ಮಾಡುವಂಥ ವಿಡಿಯೋ ಏನಾಗುತ್ತೆ, ಹೆಣ್ಮಕ್ಳು ಸಾಮಾನ್ಯವಾಗಿ ಅವ್ರ ಆರೋಗ್ಯನ ಇಗ್ನೋರ್ ಮಾಡ್ತಾರೆ. ಬಿಕಾಸ್ ಅಯ್ಯೋ ನಾನಿವಾಗ ಏನೋ ಒಂದು ಸರ್ಜರಿ ಮಾಡಿಸ್ಕೊಂಡು, ನಾನೇನೋ ಟೆಸ್ಟ್ ಅಂತ ಮಾಡಿಸ್ಕೊಂಡು ಮನೇಲೆಲ್ಲ ಪಾಸ್ ಆಗಿಬಿಡತ್ತೆ ಅನ್ನೋ ಒಂದೇ ಕಾರಣಕ್ಕೆ ವರ್ಕಿಂಗ್ ವುಮೆನ್ ಇರ್ತಾರೆ, ಮನೇಲಿ ಎಲ್ಲನೂ ಮ್ಯಾನೇಜ್ ಮಾಡ್ತಿರ್ತಾರೆ. ಬಟ್ ಇವತ್ತಿನ ದಿನ ಟೆಕ್ನಾಲಜಿ ಎಷ್ಟು ಅಡ್ವಾನ್ಸ್ ಆಗಿದೆ ಅಂದರೆ ಎಂತೆಂಥ ಕಾಂಪ್ಲೆಕ್ಸ್ ಇಶ್ಯೂಸ್ಗಳನ್ನು ತುಂಬ ಸಿಂಪಲ್ ಆಗಿ ರಿಸಾಲ್ವ್ ಮಾಡಬಹುದು. ಸೊ ಇವತ್ತು ಲೆಟ್ ಅಸ್ ಟಾಕ್ ಅಬೌಟ್ ಫೈಬ್ರಾಯ್ಡ್ಸ್. ಯೂಟ್ರಸಲ್ಲಿ ಕಾಣಿಸ್ಕೊಳ್ಳುವಂಥ ಫೈಬ್ರಾಯ್ಡ್ಸ್ ಸಾಮಾನ್ಯವಾಗಿ ಸ್ಕ್ಯಾನ್ಗೆ ಹೋಗೋವರೆಗೂ ಗೊತ್ತಾಗೋದೇ ಇಲ್ಲ. ಬಿಕಾಸ್ ಇದು ನನಗೆ ಗೊತ್ತಿರೋ ಪ್ರಕಾರ ಅಂತೂ ಯಾವುದೇ ಸಿಂಪ್ಟಮ್ಸ್ಗಳನ್ನು ಹೊರ ಹಾಕೋದಿಲ್ಲ. ಅಟ್ಲೀಸ್ಟ್ ಮೇಜರ್ಲಿ ನಾವು ಕಂಡು ಹಿಡಿಯೋಕ್ಕಾಗುವಂಥ ಸಿಂಪ್ಟಮ್ಸ್. ಸೊ ಇನ್ನೇನೋ ಸಿಂಪ್ಟಮ್ಸ್ ಹೊತ್ತು ನಾವು ಹೋದಾಗ ಸ್ಕ್ಯಾನ್ ಮಾಡಿದಾಗ ಯೂಟ್ರಸಲ್ಲಿ ಫೈಬ್ರಾಯ್ಡ್ ಇದೆ ಅಂತ ಗೊತ್ತಾಗುತ್ತೆ. ಸೊ ಇಂಥ ಯೂಟ್ರಿನ್ ಫೈಬ್ರಾಯ್ಡ್ಸ್ಗಳ ಬಗ್ಗೆ ಮಾತಾಡ್ತಾ ನಮ್ಮ ಜೊತೆ ಡಾಕ್ಟರ್ ಶ್ರೀನಿವಾಸ್ ಸರ್. ನಮಗೆ ಹೇಳಿ, ಆಫ್ಕೋರ್ಸ್ ನಮಗೆ ಗೊತ್ತು ಫೈಬ್ರಾಯ್ಡ್ಸ್ಗಳು ಸಿಕ್ಕಾಪಟ್ಟೆ ಕಾಮನ್ ಆಗಿ ಹೋಗಿದೆ ಇವತ್ತಿನ ದಿನ ಅಂತ. ಮೊದಲನೇದಾಗಿ ಯಾಕೆ ಕಾಣಿಸ್ಕೊಳ್ಳುತ್ತೆ ಫೈಬ್ರಾಯ್ಡ್ಸ್? ಅದು ಯೂಟ್ರಸ್ನ ಒಳಗೆ ನಮಗೆ ಯೂಟ್ರಸ್ ಫುಲ್ ಮಸಲಿಂದ ಆಗಿರ್ತದೆ. ಒಂದು ಪ್ಲೇಸಲ್ಲಿ ಮಸಲ್ ತುಂಬ ಜಾಸ್ತಿ ಮಲ್ಟಿಪ್ಲಿಕೇಶನ್ ಆದಾಗ ಫೈಬ್ರಾಯ್ಡ್ಸ್ ಡೆವಲಪ್ ಆಗ್ತದೆ. ಫೈಬ್ರಾಯ್ಡ್ ಎಕ್ಸಾಕ್ಟ್ ಏನಕ್ಕೆ ಡೆವಲಪ್ ಆಗುತ್ತೆ ಅನ್ನೋದು ರೀಸನ್ ಗೊತ್ತಿಲ್ಲ ಇದುವರೆಗೂ. ಬಟ್ ಮೋಸ್ಟ್ಲಿ ನಮ್ಮ ರೀಪ್ರೊಡಕ್ಟಿವ್ ಏಜಲ್ಲಿ ಅಂದರೆ 15 years to 40 years, 35-40 yearsಲ್ಲೇ ಫೈಬ್ರಾಯ್ಡ್ಸ್ ಜಾಸ್ತಿ ಆಗೋದ್ರಿಂದ, ಅಂದರೆ ಗ್ರೋತ್ ಆಗೋದ್ರಿಂದ, ಇಟ್ಸ್ ಒನ್ ಈಸ್ ಹಾರ್ಮೋನಲ್ ಇನ್ಫ್ಲುಯೆನ್ಸ್. ಅಂದರೆ ನಮ್ಮ ಈ ಫಿಮೇಲ್ ಬಾಡಿನಲ್ಲಿ ಏನಿರುತ್ತೆ, ಈಸ್ಟ್ರೋಜನ್ ಪ್ರೊಜೆಸ್ಟ್ರಾನ್ ಎವ್ರಿ ಮಂತ್ ಇಟ್ಸ್ ಫಸ್ಟ್ ಹಾಫ್ ಆಫ್ ದ ಸೈಕಲ್ ಈಸ್ಟ್ರೋಜನ್ ಪ್ರೊಡಕ್ಷನ್ ಆಗ್ತದೆ, ಸೆಕೆಂಡ್ ಹಾಫ್ ಪ್ರೊಜೆಸ್ಟ್ರಾನ್ ಪ್ರೊಡಕ್ಷನ್ ಆಗ್ತದೆ. ಇದು ಎವ್ರಿ ಮಂತ್ ವೇರಿ ಆಗ್ತಾ ಇರ್ತದೆ. ಎಕ್ಸಾಕ್ಟಾಗಿ ಈಗ 28 days ಸೈಕಲ್ ಅಂದರೆ ಎಲ್ಲರೂ 28 daysಗೆ ಎಕ್ಸಾಕ್ಟಾಗಿ ಆಗಲಿಕ್ಕೆ ಆಗೋದಿಲ್ಲ. ವೇರಿಯೇಷನ್ ಆಗ್ತಾರೆ. ಹಾರ್ಮೋನಲ್ಲೂ ಬಾಡಿನಲ್ಲಿ ವೇರಿಯೇಷನ್ ಆಗ್ತಾ ಇರ್ತದೆ. ಈ ಹಾರ್ಮೋನ್ ಈಸ್ ಎಫೆಕ್ಟಿಂಗ್ ಅಂದರೆ ಫೈಬ್ರಾಯ್ಡ್ ಬೆಳಿಲಿಕ್ಕೆ ಕಾರಣ ಅಂತ ಹೇಳ್ಬಿಟ್ಟು ಪಾಸ್ಟುಲೇಟ್ ಮಾಡಿರೋದು. ಅದರ್ ರೀಸನ್ಸ್ ಆರ್ ಒಂದು ಇನ್ಫ್ಲಮೇಷನ್, ಯೂಟ್ರೈನ್ ಇನ್ಫ್ಲಮೇಷನ್ ಆಗಿ ಆ ಏರಿಯಾದಲ್ಲಿ ಸ್ವಲ್ಪ ಇಂಜುರಿ ಆದ್ರೂ ಅಲ್ಲಿ ಡೆವಲಪ್ ಆಗಿ ಮತ್ತೆ ಫೈಬ್ರಾಯ್ಡ್ ಮಸಲ್ ಮಲ್ಟಿಪ್ಲಿಕೇಶನ್ ಆಗಿ ಫೈಬ್ರಾಯ್ಡ್ಸ್ ಡೆವಲಪ್ ಆಗ್ತದೆ. ಮೋಸ್ಟ್ ಆಫ್ ದ ಫೈಬ್ರಾಯ್ಡ್ಸ್ ಆಲ್ಮೋಸ್ಟ್ 25 years ಆದಮೇಲೆ ಕಾಣಿಸ್ತದೆ. 25 years ಒಳಗಡೆ ಇರೋ ಫೀಮೇಲ್ಸಲ್ಲಿ ತುಂಬ ಕಡಿಮೆ ನೋಡ್ತೇವೆ ನಾವು ಫೈಬ್ರಾಯ್ಡ್ಸ್. ಅಂದರೆ ರೀಪ್ರೊಡಕ್ಟಿವ್ ಅಂದರೆ ಫಸ್ಟ್ ಮಗು ಎಲ್ಲ ಆಗ್ತಾ ಇರುತ್ತಲ್ಲ, ಅವಾಗ ನಾವು ನೋಡೇ ಇರೋದಿಲ್ಲ ಫೈಬ್ರಾಯ್ಡ್ಸ್. ಆಮೇಲೆ ಇಟ್ ವಿಲ್ ಡೆವಲಪ್ ಗ್ರ್ಯಾಜುವಲಿ. ಫೈಬ್ರಾಯ್ಡ್ಸು ಅದರೊಳಗಡೆ ನಾವು ಇಲ್ಲಿ ಕ್ಲಾಸಿಫೈ ಮಾಡ್ತೇವೆ. ಅದರ ಯೂಟ್ರಸ್ ಒಳಗಡೆ ಯಾವ ಪೊಸಿಷನ್ನಲ್ಲಿದೆ, ಲೊಕೇಶನ್ ಎಲ್ಲಿದೆ ಫೈಬ್ರಾಯ್ಡ್ಸ್, ಆ ಫೈಬ್ರಾಯ್ಡ್ಸ್ ಲೊಕೇಶನ್ ಮೇಲೆ ಸಿಂಪ್ಟಮ್ಸ್ ಬರುತ್ತೆ ಪೇಷಂಟ್ಗೆ. ಇಫ್ ಇಂಟ್ರಾಮಸ್ಕ್ಯುಲರ್ ಅಂದರೆ ಫುಲ್ ಇಂಟ್ರಾಮ್ಯೂರಲ್ ಅಂತ ಕರಿತೀವಿ. ಇಂಟ್ರಾಮ್ಯೂರಲ್ಲಿದ್ದು ಅದು ನಮ್ಮದು ಯೂಟ್ರಸ್ ಒಳಗಡೆ ಮಧ್ಯದಲ್ಲಿ ಎಂಡೋಮೆಟ್ರಿಯಮ್ ಅಂತ ಇರುತ್ತೆ. ಅದರಿಂದನೇ ಎವ್ರಿ ಮಂತು ಅದು ಎಂಡೋಮೆಟ್ರಿಯಮ್ ಶೆಡ್ ಆಗಿ ಪೀರಿಯಡ್ಸ್ ಆಗೋದು. ಆ ಎಂಡೋಮೆಟ್ರಿಯಮ್ಗೆ ಟಚ್ ಮಾಡಿದಾಗ ಅಷ್ಟೇ ಬ್ಲೀಡಿಂಗ್ ಜಾಸ್ತಿ ಆಗೋ ಚಾನ್ಸಸ್ ಸಿಂಪ್ಟಮ್ಸ್ ಆಗಿ ಬರ್ತದೆ. ಇಲ್ಲಾಂದರೆ ಅದಕ್ಕೇನು ಎಂಡೋಮೆಟ್ರಿಯಮ್ಗೆ ಟಚ್ಚೇ ಮಾಡಿಲ್ಲ ಫೈಬ್ರಾಯ್ಡು ಅಂದರೆ ಗೊತ್ತೇ ಇರೋದಿಲ್ಲ. ಇನ್ಸಿಡೆಂಟಲಿ ನೀವು ಯಾವತ್ತಾದ್ರೂ ಅಲ್ಟ್ರಾಸೌಂಡ್ ಸ್ಕ್ಯಾನಿಂಗ್ ಏನಾದ್ರು ಪೆಲ್ವಿಸ್ ಮಾಡಿಸಿದಾಗ ಅಷ್ಟೇ ಗೊತ್ತಾಗ್ತದೆ ಫೈಬ್ರಾಯ್ಡ್ ಇದೆ ಅಂತ ಹೇಳ್ಬಿಟ್ಟು. ಇಲ್ಲಾಂದರೆ ಗೊತ್ತೇ ಆಗಿರೋದಿಲ್ಲ. ತುಂಬ ನೋಡೋದಂದರೆ ಅಪ್ ಟು 40-50 years ಅಷ್ಟೊತ್ತಿಗೆ ಆಲ್ಮೋಸ್ಟ್ 50% ಆಫ್ ಫೀಮೇಲ್ ವಿಲ್ ಗೆಟ್ ಫೈಬ್ರಾಯ್ಡ್ಸ್ ಇನ್ ದೇರ್ ಲೈಫ್. ಆ ಥರ
ಅಷ್ಟೊಂದು ಕಾಮನ್ ಆಗಿಬಿಟ್ಟಿದೆ ಫೈಬ್ರಾಯ್ಡ್. ಓಕೆ ಓಕೆ. ಆ್ಯಂಡ್ ನಾವು ನೋಡಿದ್ದೀವಿ ಎಷ್ಟು ದೊಡ್ಡ ದೊಡ್ಡ ಫೈಬ್ರಾಯ್ಡ್ಸ್ಗಳ ರಿಮೂವಲ್ ಆಗುತ್ತೆ. ಒಂದು 3 kg ಫೈಬ್ರಾಯ್ಡ್ ರಿಮೂವಲ್ ಎಲ್ಲ ಹೌದು, ಐ ಹ್ಯಾವ್ ಸೀನ್ ಡಾಕ್ಟರ್ ಚಂದ್ರಿಕಾ ಆನಂದ್ ಅವರು ರಿಮೂವ್ ಮಾಡಿರೋದು. ಇಟ್ ಇಸ್ ಸೋ ಸ್ಕೇರಿ. 3 kg ಫೈಬ್ರಾಯ್ಡ್ ಅಂದರೆ ಒಂದು ಮಗು, ಒಂದು ಹೊಟ್ಟೆಯೊಳಗಿರುವಂಥ ಮಗುವಿನ ತೂಕ ಅಪ್ರಾಕ್ಸಿಮೇಟ್ಲಿ. ಆ್ಯಂಡ್ ಅದು ಹೇಗೆ ಗೊತ್ತಾಗದೆ ಹೋಗುತ್ತೆ ಆ 3 kg ಆಗೋವರೆಗೂ ಅನ್ನೋದು ಡಾಕ್ಟರ್? ಫೈಬ್ರಾಯ್ಡ್ ಅದೇ ಹೇಳಿದ್ನಲ್ಲ ನಾನು, ಲೊಕೇಶನ್ ಮೇಲೆ ನಾವು ಒಂದು ಕ್ಲಾಸಿಫಿಕೇಶನ್ ಮಾಡ್ತೀವಿ, ಫಿಗೋ ಕ್ಲಾಸಿಫಿಕೇಶನ್ ಅಂತ, ಇಂಟರ್ನ್ಯಾಷನಲ್ ಕ್ಲಾಸಿಫಿಕೇಶನು. ಫೈಬ್ರಾಯ್ಡ್ಸ್ ಯಾವ್ಯಾವ ಲೊಕೇಶನ್ ಆಗಿರುತ್ತೆ ಅಂತ. ಒಂದು ಫೈಬ್ರಾಯ್ಡ್ಸ್ ಒಂದು ಸಬ್ಸಿರೋಸಲ್ಲಿ ಇರ್ಬೋದು, ಅಂದರೆ ಯುಟ್ರೈನ್ ವಾಲ್ ಇದೆ ಅಂದರೆ ಯುಟ್ರೈನ್ ಔಟ್ಸೈಡ್ ಪಾರ್ಟ್ ಆಫ್ ದ ಯುಟ್ರಸ್ ಫೈಬ್ರಾಯ್ಡ್ ಇರ್ಬೋದು. ಇನ್ನೊಂದು ಇಂಟ್ರಾಮ್ಯೂರಲ್ ಇರ್ಬೋದು, ಸಬ್ ಮ್ಯೂಕೋಸಲ್ ಅಂತ ಕರಿತೀವಿ. ಇನ್ನೊಂದು ಸಬ್ ಮ್ಯೂಕೋಸ್ ಒಳಗಡೆ ಪ್ರೊಜೆಕ್ಟ್ ಆಗ್ಬೋದು. ಕೆಲವು ಪೆಡಂಕುಲೇಟೆಡ್ ಫೈಬ್ರಾಯ್ಡ್ಸ್ ಒಂದು ಸಬ್ಸಿರೋಸಲ್ಲಿ ಇರ್ಬೋದು, ಇಲ್ಲಾಂದರೆ ಸಬ್ ಮ್ಯೂಕೋಸಲ್ಲಿ ಇರ್ಬೋದು. ಈ ಫೈಬ್ರಾಯ್ಡ್ಸ್ ಇಂಟ್ರಾಮ್ಯೂರಲ್ ಇದ್ದು ಹೊರಗಡೆ ಜಾಸ್ತಿ ಪ್ರೊಜೆಕ್ಟ್ ಆಯಿತು ಅಂದರೆ ಎಂಡೋಮೆಟ್ರಿಯಮಿ ಟಚ್ ಮಾಡ್ತಾ ಇಲ್ಲ ಅಂದರೆ ಭಾಳ ದೊಡ್ಡದಾಗೋರಿಗೆ ಗೊತ್ತೇ ಆಗೋದಿಲ್ಲ. ಅಂದರೆ ಯಾಕಂದ್ರೆ ಏನು ಸಿಮ್ಟಮ್ಸೇ ಬರೋದಿಲ್ಲ. ಒನ್ಸ್ ದೊಡ್ಡದಾದಾಗ ಆಮೇಲೆ ಪ್ರೆಷರ್ ಸಿಮ್ಟಮ್ಸ್ ಬರುತ್ತೆ, ಅವಾಗ ಗೊತ್ತಾಗುತ್ತೆ. ಹೊಟ್ಟೆಯಲ್ಲಿ ನನಗೆ ಯೂರಿನ್ ಅಗ್ಲಗ್ಲ ಹೋಗ್ಬೇಕು ಅಂದರೆ ಯುಟ್ರಸ್ ಎಲ್ಲಿರುತ್ತೆ ಅಂದರೆ ಮುಂದ್ಗಡೆ ಯೂರಿನರಿ ಬ್ಲಾಡರ್ ಇರುತ್ತೆ, ಹಿಂದ್ಗಡೆ ರೆಕ್ಟಮ್ ಇರುತ್ತೆ, ಅಂದರೆ ನಮ್ಮ ಮೋಷನ್ ಮಾಡೋದು. ಫೈಬ್ರಾಯ್ಡ್ ಲೊಕೇಶನ್ ಮೇಲೆ ಸಿಮ್ಟಮ್ಸ್ ಬರೋದು. ಈ ಚಿಕ್ಕ ಫೈಬ್ರಾಯ್ಡ್ ಇರಲಿ ಸಬ್ ಮ್ಯೂಕೋಸಲ್ಲಿ ಇತ್ತು ಅಂದ್ಕೊಳ್ಳಿ, ಆವಾಗ ಪೇಷಂಟ್ ಸಿಮ್ಟಮ್ಸ್ ಫೈಬ್ರಾಯ್ಡಿಂದ ಬರೋದು ಒಂದು 2 ರೀಸನ್. ಒಂದು ಬ್ಲೀಡಿಂಗ್ ರಿಲೇಟೆಡ್, ಇನ್ನೊಂದು ಪ್ರೆಷರ್ ರಿಲೇಟೆಡ್. ಬ್ಲೀಡಿಂಗ್ ರಿಲೇಟೆಡ್ ಅಂದರೆ ಎಕ್ಸಾಂಪಲ್ ಎವ್ರಿ ಮಂತು ಯೂಶಲಿ 4 to 5 days ಬ್ಲೀಡಿಂಗ್ ಆಗ್ತದೆ. ಅವ್ರಿಗೆ ಜಾಸ್ತಿ ಮೋರ್ ದೆನ್ 7 days ಬ್ಲೀಡಿಂಗ್ ಆಗ್ತಾ ಇದೆ. ಅಂದರೆ ಇಂಟರ್ಮಿಟೆಂಟ್ ಅಂದರೆ ಇನ್ ಬಿಟ್ವೀನ್ ಸೈಕಲ್ಸ್ ಬ್ಲೀಡಿಂಗ್ ಆಗ್ತಾ ಇದೆ, ಅಂದರೆ ನೆಕ್ಸ್ಟ್ ಪೀರಿಯಡ್ಸ್ ಬರೋವರೆಗೂ ಮತ್ತೆ ಆಗ್ತಾ ಇದೆ ಅಂದಾಗ ದೆನ್ ಗೈನಕಾಲಜಿಸ್ಟ್ ಹತ್ರ ಬರ್ತಾರೆ, ನನಗೆ ಈ ಥರ ಆಗ್ತಾ ಇದೆ ಅಂತ. ಅವಾಗ ಸ್ಕ್ಯಾನ್ ಮಾಡಿಸಿದಾಗ ಫೈಬ್ರಾಯ್ಡ್ ಗೊತ್ತಾಗ್ತದೆ. ಫಸ್ಟ್ ಕ್ಲಿನಿಕಲ್ ಎಕ್ಸಾಮಿನೇಷನ್ ಮಾಡ್ತಾರೆ. ಚಿಕ್ಕ ಫೈಬ್ರಾಯ್ಡ್ಸ್ ಕ್ಲಿನಿಕಲ್ ಎಕ್ಸಾಮಿನೇಷನಲ್ಲಿ ಗೊತ್ತಾಗೋದಿಲ್ಲ. ದೆನ್ ಫಸ್ಟು ಮಾಡಾಲಿಟೀಸ್ ಅಲ್ಟ್ರಾಸೌಂಡ್. ಅಲ್ಟ್ರಾಸೌಂಡಲ್ಲಿ ಯು ವಿಲ್ ಕಮ್ ಟು ನೋ ಎಲ್ಲಿದೆ ಫೈಬ್ರಾಯ್ಡು ಅಂತ ಅವಾಗ ಗೊತ್ತಾಗ್ತದೆ. ಒಂದು ಬ್ಲೀಡಿಂಗ್ ರಿಲೇಟೆಡು, ಕೆಲವರಿಗೆ ಪೇಯ್ನ್ ಬರ್ತದೆ, ತುಂಬ ಪೇಯ್ನ್ ಬರ್ತದೆ ಪೀರಿಯಡ್ಸ್ ಟೈಮಲ್ಲಿ, ಬಿಕಾಸ್ ಫೈಬ್ರಾಯ್ಡ್ ಇರೋದ್ರಿಂದ ಅಲ್ಲಿ ಕಾಂಟ್ರಾಕ್ಷನ್ ಜಾಸ್ತಿ ಆಗಿ ಯುಟ್ರಸ್ಸು ತುಂಬ ಪೇಯ್ನ್ ಬರುತ್ತೆ. ಇನ್ನೊಂದು ಪ್ರೆಷರ್ ರಿಲೇಟೆಡ್, ಅಂದರೆ ತುಂಬ ದೊಡ್ಡದು ಫೈಬ್ರಾಯ್ಡ್ ಆಗಿರ್ತದೆ. ನೀವು ಹೇಳಿದ್ರಿ 3 kg ಎಲ್ಲ ಇತ್ತು ಅಂತ. ಈಗ ತುಂಬ ದೊಡ್ಡ ಫೈಬ್ರಾಯ್ಡ್ ಆಯ್ತು ಅಂದರೆ ನಮ್ಮದು ಯುಟ್ರಸ್ ಇಸ್ ಲೊಕೇಟೆಡ್, ಅಂದರೆ ನಮ್ಮ ಬಾಡಿ ಒಳಗಡೆ ಎಲ್ಲಿರುತ್ತೆ ಅಂದರೆ ಮುಂದ್ಗಡೆ ಆಂಟೀರಿಯರ್ಲಿ, ಅಂದರೆ ಮುಂದೆಗಡೆ ಯೂರಿನರಿ ಬ್ಲಾಡರ್ ಇರುತ್ತೆ, ಹಿಂದ್ಗಡೆ ರೆಕ್ಟಮ್ ಇರ್ತದೆ. ಮುಂದ್ಗಡೆ ಕಂಪ್ರೆಸ್ ಮಾಡಿದಾಗ ಯೂರಿನ್ ಅರ್ಜೆನ್ಸ್, ಮತ್ತೆ ಯೂರಿನ್ಗೆ ಹೋಗಬೇಕು ಅನ್ಸುತ್ತೆ. ರಾತ್ರಿ ಆಲ್ಮೋಸ್ಟ್ ಒಂದು 5-6 ಸಲ ಎದ್ದಾಳ್ತಾ ಇರ್ತಾರೆ ಯೂರಿನ್ ಪಾಸ್ ಮಾಡಲಿಕ್ಕೆ. ಇನ್ನೊಂದು ಹಿಂದ್ಗಡೆ ಕಂಪ್ರೆಸ್ ಮಾಡಿದಾಗ ಕಾನ್ಸ್ಟಿಪೇಷನ್ ಆಗ್ಬೋದು, ಅಂದರೆ ಮೋಷನ್ಗೆ ಅವ್ರಿಗೆ ಅರ್ಜೆನ್ಸಿ ಅನ್ಸುತ್ತೆ, ಹೋಗ್ಲಿಕ್ಕಾಗೋದಿಲ್ಲ. ಈ ಸಿಮ್ಟಮ್ಸ್ ಬಂದಿದೆ ಅಂತ ಹೇಳ್ಬಿಟ್ಟು ಅವಾಗ ಗೊತ್ತಾಗ್ತದೆ. ಫೈಬ್ರಾಯ್ಡ್ ಕ್ಲಿನಿಕಲ್ ಎಕ್ಸಾಮಿನೇಷನ್ ಮಾಡಿದಾಗ ಗೊತ್ತಾಗ್ತದೆ, ಇಲ್ಲ ಗೊತ್ತಾಗಿಲ್ಲ ಅಂದರೆ ಅಲ್ಟ್ರಾಸೌಂಡಲ್ಲಿ ಫೈಬ್ರಾಯ್ಡ್ ಇರೋದು ಗೊತ್ತಾಗ್ತದೆ. ಆವಾಗ ಎಲ್ಲಿದೆ ಲೊಕೇಶನ್ ಅಂತ ಅವಾಗ ಗೊತ್ತಾಗ್ತದೆ. ವೆದರ್ ಟು ಟ್ರೀಟ್ ಆರ್ ನಾಟ್ ಟ್ರೀಟ್ ಅಂತ ಅವಾಗ ಡಿಸೈಡ್ ಮಾಡಬೇಕಾಗ್ತದೆ. ಓಕೆ ಓಕೆ. ಆ್ಯಂಡ್ ಇದು ಬಿನೈನಾ ಇಲ್ವಾ? ಪ್ರತಿ ಸಲ ಅದನ್ನ ಕಂಡುಕೊಳ್ಳೋದು ಇಂಪಾರ್ಟೆಂಟಾ? ಒಂದ್ಸಲ ಫೈಬ್ರಾಯ್ಡ್ ಇದೆ ಅಂತ ಗೊತ್ತಾದ ಮೇಲೆ? ಫೈಬ್ರಾಯ್ಡ್ಸ್ ಆಲ್ಮೋಸ್ಟ್ ಬಿನೈನ್ ಓನ್ಲಿ, ಅಂದರೆ ಅವು ಬಿನೈನೇ ಇರ್ತದೆ. ಅಂದರೆ ನಾನ್ ಕ್ಯಾನ್ಸರಸ್ ಫೈಬ್ರಾಯ್ಡ್ಸು ಕ್ಯಾನ್ಸರಿಗೆ ಕನ್ವರ್ಟ್ ತುಂಬ ರೇರು, ಅಂದರೆ ಯು ಕ್ಯಾನ್ ಟೆಲ್ ಲೆಸ್ ದೆನ್ 0.5% ಆ ಥರನೇ ಇದೆ. ಕ್ಯಾನ್ಸರ್ ಕನ್ವರ್ಟ್ ಆಗೋದು ತುಂಬ ಕಷ್ಟ. ಇವು ಬಿನೈನೇ ಇರ್ತದೆ. ಚಿಕ್ಕ ಫೈಬ್ರಾಯ್ಡ್ಸ್ ಇದ್ದರೆ ಟ್ರೀಟ್ಮೆಂಟ್ ಅವಶ್ಯಕತೆ ಇರೋದಿಲ್ಲ, ಓನ್ಲಿ ಮೆಡಿಕಲ್ ಟ್ರೀಟ್ಮೆಂಟ್, ಅಂದರೆ ಹಾರ್ಮೋನಲ್ ಥೆರಪಿ ಕೊಡ್ತಾರೆ. ಆ ಟ್ರೀಟ್ಮೆಂಟ್ ಆದರೆ ಸಾಕಾಗ್ತದೆ. ಒನ್ಸ್ ಪೇಷಂಟಿಗೆ ಯಾವಾಗ ಟ್ರೀಟ್ಮೆಂಟ್ ತೊಗೊಳ್ಬೇಕಾಗಿ ಬರ್ತದೆ ಅಂದರೆ ಅದೇನು ಹೇಳಿದ್ನಲ್ಲ, ಒಂದು ಬ್ಲೀಡಿಂಗ್ ಆಗ್ತಾ ಇದೆ, ಇಲ್ಲಾಂದರೆ ಪ್ರೆಷರ್ ಸಿಮ್ಟಮ್ಸ್ ಬಂದಾಗ ಅಷ್ಟೇ ಟ್ರೀಟ್ಮೆಂಟ್ ಅವಶ್ಯಕತೆ ಇರ್ತದೆ. ಓಕೆ. ಟ್ರೀಟ್ಮೆಂಟ್ ಅಂದರೆ ಇಲ್ಲಿ ರಿಮೂವಲ್ ಮಾತ್ರನೇನಾ? ಇಲ್ಲ, ಇದುವರೆಗೂ ಏನಾಗ್ತಾ ಇತ್ತು, ಒಂದು ಫೈಬ್ರಾಯ್ಡ್ ಇತ್ತು ಅಂದರೆ ಮಯೋಮೆಕ್ಟಮಿ ಮಾಡ್ತಾರೆ. ಇನ್ನು 1-2 ಫೈಬ್ರಾಯ್ಡ್ ಇದೆ ಅಂದರೆ ಮಯೋಮೆಕ್ಟಮಿ ಅಂತ ಗೈನಕಾಲಜಿಸ್ಟೇ ಮಾಡ್ತಾರೆ. ಅದನ್ನು ಒಂದು ಫೈಬ್ರಾಯ್ಡ್ನ ಲ್ಯಾಪ್ರೋಸ್ಕೋಪಿಕಲಿ ಆಗಿರ್ಬೋದು, ಇಲ್ಲ ಅಂದರೆ ಓಪನ್ ಮಾಡಾದ್ರೂ ಅದನ್ನು ಫೈಬ್ರಾಯ್ಡ್ನ ರಿಮೂವ್ ಮಾಡ್ತಾರೆ. ಜಸ್ಟ್ 1 or 2 ಮಲ್ಟಿಪಲ್ ಫೈಬ್ರಾಯ್ಡ್ಸ್ ಇದ್ದಾಗ ಓನ್ಲಿ ಯುಟ್ರಸ್ಸೇ ರಿಮೂವ್ ಮಾಡಬೇಕಾಗ್ತದೆ. ಹಿಸ್ಟರೆಕ್ಟಮಿ ಅಂತ ಮಾಡ್ತಾರೆ, ಮಯೋಮೆಕ್ಟಮಿ ಅಂತ ಮಾಡ್ತಾರೆ. ಇವೆರಡು ಸರ್ಜಿಕಲ್ ರಿಲೇಟೆಡ್, ಅಂದರೆ ಇದರಿಂದ ಜನರಲ್ ಅನಸ್ತೇಷಿಯಾದಲ್ಲೇ ಮಾಡಬೇಕು. ಸರ್ಜಿಕಲ್ ಇಟ್ಸ್ ಓನ್ ಕಾಂಪ್ಲಿಕೇಶನ್ಸ್ ಇದ್ದೇ ಇರುತ್ತೆ. ಈಗ ರೀಸೆಂಟಾಗಿ ಈಗ ಇಂಟರ್ವೆನ್ಷನ್ ರೇಡಿಯಾಲಜಿಸ್ಟ್ ಏನು ಮಾಡ್ತೇವೆ, ವಿತೌಟ್ ಡೂಯಿಂಗ್ ಸರ್ಜರಿ ವಿಲ್ ಡೂ ಯುಟ್ರೈನ್ ಆರ್ಟರಿ ಎಂಬಲೇಷನ್ ಅಂತ ಪ್ರೊಸೀಜರ್ ಮಾಡ್ತಾರೆ. ಓಕೆ ಓಕೆ. ಸೊ ಏನಿದು UAE ಅಂತ ಕರಿತೀವಲ್ವಾ? ಯುಟ್ರೈನ್ ಆರ್ಟರಿ ಎಂಬಲೇಷನ್ ಅಂದರೆ ನಮಗೆ ಯುಟ್ರಸ್ಗೆ ಬ್ಲಡ್ ಸಪ್ಲೈ ಬರೋದು 2 ಕಡೆಯಿಂದ 2 ಯುಟ್ರೈನ್ ಆರ್ಟರೀಸ್ ಇರುತ್ತೆ. ಯುಟ್ರೈನ್ ಆರ್ಟರೀಸ್ನ ನಾವೇನು ಮಾಡ್ತೇವೆ, ಒಂದು ಚಿಗಕ್ಕೆ ನಿಕ್ ಮಾಡ್ಕೊಂಡು ಫಿಮರಲ್ ಆರ್ಟರಿ, ಇಲ್ಲಾಂದರೆ ಕೈಯಿಂದ ಆರ್ಟರಿಯಿಂದ ಹೋಗ್ಬಿಟ್ಟು ಅದು ಎಕ್ಸಾಕ್ಟ್ ನಾವು ಇಂಟರ್ವೆನ್ಷನಲ್ ರೇಡಿಯಾಲಜಿಸ್ಟ್ ಯೂಸ್ ಮಾಡೋದೇ ನಾವು ಗೈಡ್ ವೈರ್ಸು, ಕೆಥೆಟರ್ಸು, ನೀಡಲ್ಸ್ ಯೂಸ್ ಮಾಡ್ಕೊಂಡೆ ನಾವು ಟ್ರೀಟ್ ಮಾಡೋದು ವಿತೌಟ್ ಸರ್ಜರಿ. ನೋ ಸ್ಕಾಲ್ಪೆಲ್, ನಮಗೇನು ಎಲ್ಲೂ ಸುಚರ್ ಹಾಕೋದಿಲ್ಲ. ಆಮೇಲೆ ಜನರಲ್ ಅನಸ್ತೇಷನ್ ಯೂಸ್ ಮಾಡೋದಿಲ್ಲ, ನಾವು ಜಸ್ಟ್ ಲೋಕಲ್ ಅನಸ್ತೇಷನ್ ಅಲ್ಲೇ ಕೊಟ್ಬಿಟ್ಟು ಸೇಮ್ ಡೇ, ಅಂದರೆ ಡೇ ಕೇರ್ ಪ್ರೊಸೀಜರ್, ಅಂದರೆ ಇವತ್ತೇ ಅಡ್ಮಿಷನ್ ಆಗಿ ನಾಳೆನೇ ಡಿಸೈಡ್ ಮಾಡಿ ಕಳಿಸ್ತೇವೆ. ಸರ್ಜರಿದು ಕಾಂಪ್ಲಿಕೇಶನ್ಸ್ ಇರಲ್ಲ. ಒನ್ಸ್ ಸರ್ಜರಿ ಹೊಟ್ಟೆ ಒಳಗಡೆ ನಾವು ಎಂಟರ್ ಆದ್ವಿ ಅಂದರೆ ಅದ್ರದ್ದು ಮತ್ತೆ ಫ್ಯೂಚರಲ್ಲಿ ಕಾಂಪ್ಲಿಕೇಶನ್ ಬರೋ ಚಾನ್ಸಸ್ ಇರುತ್ತೆ. ಅಡೇಷನ್ಸ್ ಆಗುತ್ತೆ, ಇಂಟೆಸ್ಟೈನಲ್ ಕರುಳು ಅಬ್ಸ್ಟ್ರಕ್ಷನ್ ಇವೆಲ್ಲ ಏನು ಕಾಂಪ್ಲಿಕೇಶನ್ಸ್ ಇಲ್ದಲೇ
ನಾವು ಯುಟ್ರೈನ್ ಎಂಬುಲೇಷನ್ ಅಂತ ಮಾಡ್ತೀವಿ. ಅಂದರೆ ನಾವು ಎಲ್ಲ ಯುಟ್ರೈನ್ ಫೈಬ್ರಾಯ್ಡ್ಸ್ಗೂ ಎಂಬುಲೇಷನ್ ಮಾಡ್ತೀವಿ ಅಂತ ಅಲ್ಲ, ನಾವು ಅಲ್ಟ್ರಾಸೌಂಡ್ ಮಾಡಿ ದೆನ್ ಎಮ್ ಆರ್ ಐ ಇಸ್ ದ ಗೋಲ್ಡ್ ಸ್ಟ್ಯಾಂಡರ್ಡ್. ನಮಗೆ ಎಕ್ಸಾಕ್ಟಾಗಿ ಎಲ್ಲಿದೆ ಅಂತ ಗೊತ್ತಾಗ್ತದೆ. ಎಮ್ ಆರ್ ಐ ಮಾಡಿಸ್ಬಿಟ್ಟು ಯಾವ ಫೈಬ್ರಾಯ್ಡ್ಸಿಗೆ ಮಾಡ್ಬೋದು, ಯಾವ ಸೈಜ್ ಫೈಬ್ರಾಯ್ಡ್ಸಿಗೆ ಮಾಡ್ಬೋದು ಅಂತ ಡಿಸೈಡ್ ಮಾಡಿ ಯುಟ್ರೈನ್ ಆರ್ಟರಿ ಎಂಬುಲೇಷನ್ ಮಾಡ್ತೀವಿ. ಯುಟ್ರೈನ್ ಆರ್ಟರಿ ಎಂಬುಲೇಷನ್ ಅಂದರೆ ನಾವು ಯುಟ್ರೈನ್ ಆರ್ಟರೀಸ್ಗೆ ಕೆಥೆಟ್ರ್ ಮುಖಾಂತರ, ಚಿಕ್ಕ ಕೆಥೆಟ್ರು ತುಂಬ ಚಿಕ್ಕದಿರ್ತದೆ, ಅದು 1 mm ಗಿಂತ ಕಡಿಮೆ ಇರ್ತದೆ. ಆ ಕೆಥೆಟ್ರಲ್ಲಿ ಹೋಗ್ಬಿಟ್ಟು ಅಲ್ಲಿ ಫೈಬ್ರಾಯ್ಡ್ಸ್ಗೆ ಯಾವ್ದು ರಕ್ತ ಸಪ್ಲೈ ಮಾಡ್ತಾ ಇದೆ ಆ ಆರ್ಟ್ರಿಗೆ ಹೋಗ್ಬಿಟ್ಟು ಅಂಡರ್ ಲೋಕಲ್ ಅನಸ್ತೀಷಿಯಾ ನಾವು ಅಂದರೆ ಆಂಜಿಯೋ ಸೂಟಲ್ಲಿ, ಅಂದರೆ ಕ್ಯಾಥ್ಲ್ಯಾಬಲ್ಲಿ ನೀವು ಹೆಂಗೆ ಕರೋನರಿ ಆಂಜಿಯೋ ಎಲ್ಲ ಮಾಡ್ತೀವಿ ಅದೇ ಕ್ಯಾಥ್ಲ್ಯಾಬ್ ಸೂಟಲ್ಲೇ ನಾವು ಹೋಗ್ಬಿಟ್ಟು ಆಂಜಿಯೋಗ್ರಫಿ ಸೂಟಲ್ಲಿ ಆರ್ಟ್ರಿನ ಬಂದ್ ಮಾಡ್ತೇವೆ. ಒನ್ಸ್ ಫೈಬ್ರಾಯ್ಡಿಗೆ ರಕ್ತ ಸಪ್ಲೈ ಬಂದಾಯಿತು ಅಂದರೆ ಇಟ್ ಆಟೋಮೆಟಿಕಲಿ ಶ್ರಿಂಕ್. ಅಂದರೆ ನಾವು ಒಂದು ಗಿಡಕ್ಕೆ ನೀರು ಹಾಕಿಲ್ಲ ಅಂದರೆ ಅದು ಹೆಂಗೆ ಬಾಡಿ ಹೋಗುತ್ತೋ ಅದೇ ರೀತಿ ಫೈಬ್ರಾಯ್ಡ್ ಇಲ್ಲ ಅಷ್ಟೋ ಶ್ರಿಂಕ್. ಇದರಿಂದ ಎಲ್ಲ ಫೈಬ್ರಾಯ್ಡ್ಸನ್ನು ಅಟ್ ಎ ಟೈಮ್ ಟ್ರೀಟ್ ಮಾಡ್ಬೋದು. ಅಂದರೆ ನಾವು 2 ಯುಟ್ರೈನ್ ಆರ್ಟರಿಗೆ ಹೋಗಿ ಈ ಮಲ್ಟಿಪಲ್ ಒಂದು 8 ಫೈಬ್ರಾಯ್ಡ್ಸ್ ಇದೆ, ಸರ್ಜರಿ ಮಾಡಿ ಅಂತ ತೆಗಿಲಿಕ್ಕಾಗಲ್ಲ, ಯುಟ್ರಸ್ಸೇ ತೆಗಿಲಿಬೇಕು. ಆವಾಗ 2 ಆರ್ಟರಿ ಬಂದ್ ಮಾಡೋದ್ರಿಂದ ಅಷ್ಟು ಫೈಬ್ರಾಯ್ಡ್ಸ್ಗೂ ಬ್ಲಡ್ ಸಪ್ಲೈ ಕಟ್ಟಾಗಿ ಎಲ್ಲನೂ ಶ್ರಿಂಕ್ ಆಗ್ತದೆ. ಆ್ಯಂಡ್ ಸಿಂಪ್ಟಮ್ಸ್ ರಿಲೀಫ್ ಆಗ್ತದೆ ಪೇಷಂಟ್ಗೆ, ಸರ್ಜರೀಸ್ ಕಾಂಪ್ಲಿಕೇಶನ್ ಇರೋದಿಲ್ಲ. ಆ್ಯಂಡ್ ಯುಟ್ರಸ್ ರಿಮೂವ್ ಮಾಡಿದರೆ ಒಂಥರ ಫೆಮಿನಿಟಿ ಹೋದಂಗೆ ಅನಿಸುತ್ತೆ, ನಂದು ಗರ್ಭಕೋಶ ರಿಮೂವ್ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಅವ್ರಿಗೊಂದು ಮೆಂಟಲಿ ಸ್ಟ್ರೆಸ್ ಇರುತ್ತೆ, ಅದು ಇರೋದಿಲ್ಲ. ಯುಟ್ರಸ್ ಅವ್ರ ಹತ್ರ ಉಳ್ಕೊಳ್ತದೆ. ಇದೆಲ್ಲ ಅಡ್ವಾಂಟೇಜಸ್ ಯುಟ್ರೈನ್ ಆರ್ಟರಿ ಎಂಬುಲೇಷನ್ ಇದೆ. ಇದನ್ನು ಏಜ್ ನೋಡಿ ಮಾಡ್ತೀರಾ? ಬಿಕಾಸ್ ಡಸ್ ಇಟ್ ಅಫೆಕ್ಟ್ ಫರ್ಟಿಲಿಟಿ? ತುಂಬ ಸ್ಟಡೀಸ್ ಆಗಿದೆ ಅದರೊಳಗಡೆ. ಈಗ ಎಕ್ಸಾಂಪಲ್ ಪೇಷಂಟಿಗೆ ಪ್ರೆಗ್ನೆಂಟ್ ಆಗಬೇಕು ಅಂತ ಇದ್ದಾಗ ಫಸ್ಟ್ ಚಾಯ್ಸ್ ನಾವು ಹೇಳ್ತೀವಿ ಮಯೋಮೆಕ್ಟಮಿನೇ ಮಾಡಿಸ್ಕೊಳ್ಳಿ ಅಂತೇಳಿ. ಅಂದರೆ ಯುಟ್ರೈನ್ ಆರ್ಟರಿ ಎಂಬುಲೇಷನ್ ಮಾಡಾದ್ಮೇಲೆ ಇನ್ಫರ್ಟಿಲಿಟಿ ಆಗುತ್ತೆ ಅಂತ ಇಲ್ಲ. ಕಂಪೇರ್ ಟು ಮಯೋಮೆಕ್ಟಮಿ ಇದು ಪ್ರೆಗ್ನೆನ್ಸಿ ಫರ್ಟಿಲಿಟಿ ಕಾಂಪ್ಲಿಕೇಶನ್ ಸ್ವಲ್ಪ ಜಾಸ್ತಿ ಇದೆ ಅಂತೇಳಿ ಸ್ಟಡೀಸ್ ಇದೆ. ಅದು ಬಿಟ್ಟರೆ ತುಂಬ ಜನ ಆಫ್ಟರ್ ಯುಟ್ರೈನ್ ಆರ್ಟರಿ ಎಂಬುಲೇಷನ್ ಆಲ್ಸೋ ಪ್ರೆಗ್ನೆಂಟ್ ಆಗಿರೋ ತುಂಬ ಜನ ಆಗಿದ್ದಾರೆ. ಓಕೆ. ಸೊ ಸಾಮಾನ್ಯವಾಗಿ ಇಂಥ ಫೈಬ್ರಾಯ್ಡ್ಸ್ಗಳು ನೀವು ಹೇಳಿದಾಗೆ ಆಬ್ವಿಯಸ್ಲಿ ಮೋಸ್ಟ್ ಆಫ್ ಇಟ್ ಬಿನೈನ್ ಆಗಿರುತ್ತೆ ಆ್ಯಂಡ್ ಕೆಲವೊಂದು ಏನೂ ಹಾರ್ಮ್ ಮಾಡೋದಿಲ್ಲ. ಅಫ್ಕೋರ್ಸ್ ಅದನ್ನ ಟೈಮ್ ಟು ಟೈಮ್ ಮಾನಿಟರ್ ಮಾಡಬೇಕಾಗತ್ತೆ ನಾವು, ಅದೇನು ಬೆಳ್ಕೋತಾ ಹೋಗ್ತಾ ಇದೆಯಾ ಅಥವಾ ಮಲ್ಟಿಪಲ್ ಫೈಬ್ರಾಯ್ಡ್ಸ್ ಆಗಿದೆಯಾ ಅಂತೆಲ್ಲ. ಬಟ್ ಮೆನೋಪಾಸ್ನ ನಂತರ ಯೂಶಲಿ ಶ್ರಿಂಕ್ ಆಗಿ ಹೋಗುತ್ತಾ? ಹೌದು, ಮೆನೋಪಾಸ್ ಅದೇ ನಾನು ಹೇಳಿದ್ನ ಸ್ಟಾರ್ಟಿಂಗ್ ಹೇಳಿದೆ, ಫೈಬ್ರಾಯ್ಡ್ಸ್ ಬರೋದು ಈಸ್ಟ್ರೋಜನ್ ಪ್ರೊಜೆಸ್ಟ್ರಾನ್ ಇಂದ. ಎವ್ರಿ ಮಂತ್ ಸೈಕಲಲ್ಲಿ ಫಸ್ಟ್ ಹಾಫ್ ಈಸ್ಟ್ರೋಜನ್, ಸೆಕೆಂಡ್ ಹಾಫ್ ಪ್ರೊಜೆಸ್ಟ್ರಾನ್ ಅಂತ ಹೇಳಿದೆ. ಪೀರಿಯಡ್ಸ್ ಒಂದ್ಸಲ ಬಂದಾಯ್ತು ಅಂದರೆ ಮೆನೋಪಾಸ್ ಅಂದರೆ ಜಸ್ಟ್ ಪೀರಿಯಡ್ಸ್ ಬಂದಾಗೋದು. ಆಲ್ಮೋಸ್ಟ್ 45 ಇಯರ್ಸ್ ಆದಮೇಲೆ ಬಂದಾಗ್ತದೆ ತುಂಬ ಜನಕ್ಕೆ. ಅವಾಗ ಬಂದಾಯ್ತು ಅಂದರೆ ಆಟೋಮೆಟಿಕಲಿ ಪ್ರೊಜೆಸ್ಟ್ರಾನ್ ಈಸ್ಟ್ರೋಜನ್ ಬಾಡಿನಲ್ಲಿ ಇರೋದಿಲ್ಲ, ಆಟೋಮೆಟಿಕಲಿ ಸ್ಟ್ರಿಂಕ್ ಆಗ್ತಾ ಹೋಗ್ತದೆ ಫೈಬ್ರಾಯ್ಡ್. ಈವನ್ ಮೆನೋಪಾಸಲ್ಲೂ ಕೂಡ ಫೈಬ್ರಾಯ್ಡ್ಸ್ ದೊಡ್ಡದಿದೆ, ಅವ್ರಿಗೆ ಪ್ರೊಲಾಂಗ್ ಬ್ಲೀಡಿಂಗ್ ಅಂದರೆ ಕೆಲವರು 55 ವರ್ಷ ಆದ್ರೂ ಕೂಡ ಬಿಕಾಸ್ ಆಫ್ ಫೈಬ್ರಾಯ್ಡ್ಸ್ ಮೆನೋಪಾಸ್ ಆಗಿರಲ್ಲ, ಬ್ಲೀಡಿಂಗ್ ಆಗ್ತಾನೆ ಇರ್ತದೆ, ಮೆನೋಪಾಸ್ ಬಂದೇ ಇರಲ್ಲ. ಯಾಕಂದ್ರೆ ಫೈಬ್ರಾಯ್ಡ್ಸ್ ಇರೋದ್ರಿಂದ ಎಂಡೋಮೆಟ್ರಿಯಮ್ಗೆ ಇರಿಟೇಷನ್ ಮಾಡ್ತಾ ಇರ್ತದೆ, ಪೀರಿಯಡ್ಸ್ ಆಗ್ತಾನೆ ಇರುತ್ತೆ ಅವರಿಗೆ. ಆ ಟೈಮಲ್ಲಿ ಫೈಬ್ರಾಯ್ಡ್ನ ಟ್ರೀಟ್ ಮಾಡಬೇಕಾಗ್ತದೆ. ಒಂದು ಇಫ್ ದೇ ಡೋಂಟ್ ವಾಂಟ್ ಅಂದರೆ ನನಗೆ ಯುಟ್ರಸ್ಸೇ ಬೇಡ, ನಾನು ಸರ್ಜರಿನೇ ಮಾಡಿ ಪರವಾಗಿಲ್ಲ ಅಂದರೆ ಸರ್ಜರಿ ಮಾಡಿಸ್ಕೊಳ್ಬೋದು. ಇಲ್ಲ ನಾನು ಸರ್ಜರಿ ಕಾಂಪ್ಲಿಕೇಶನ್ಸೇ ಬೇಡ ನನಗೆ ಅಂತ ಹೇಳಿದ್ರೆ ಯುಟ್ರೈನ್ ಆರ್ಟರಿ ಎಂಬುಲೇಷನ್ ಮಾಡಿಸ್ಕೊಬೋದು. ಮೆನೋಪಾಸ್ ಆದಾಗ ಕೂಡ ಮಾಡಿಸ್ಕೊಬೋದು. ಓಕೆ. ಸೊ ಈ ಫೈಬ್ರಾಯ್ಡ್ಸ್ಗಳು ಆ್ಯಸ್ ಯು ರೈಟ್ಲಿ ಸೆಡ್ ಎಲ್ಲೇ ಕಾಣಿಸ್ಕೊಂಡ್ರು ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಅದನ್ನ ಕಾನ್ಸ್ಟೆಂಟಾಗಿ ಮಾನಿಟರ್ ಮಾಡೋದು ನಾವು. ಬಿಕಾಸ್ ಅದು ಬೆಳೀತಾ ಇದೆಯಾ, ಅದರಿಂದ ನನಗೆ ಏನಾದರೂ ಎಫೆಕ್ಟ್ ಆಗ್ತಿದೆಯಾ. ಆ್ಯಂಡ್ ಕೆಲವೊಂದು ಜಾಗದಲ್ಲಿನ ಫೈಬ್ರಾಯ್ಡ್ಸ್ ಅಂದರೆ ಇಫ್ ನಾಟ್ ಯೂಟ್ರಸ್ ಫೈಬ್ರಾಯ್ಡ್ಸ್ನ ಹೇಳ್ತಿರೋದು, ಅದು ಕ್ಯಾನ್ಸರಸ್ ಬಿನೈನ ಫೈಂಡ್ ಔಟ್ ಮಾಡಬೇಕಾಗತ್ತೆ. ರೈಟ್, ಫೈಬ್ರಾಯ್ಡ್ಸ್ ಒಂದ್ಸಲ ಅಲ್ಟ್ರಾಸೌಂಡಲ್ಲಿ ಡಿಟೆಕ್ಟ್ ಆದಾಗ ಫಸ್ಟ್ ಅಟ್ಲೀಸ್ಟ್ 6 months 1 year ಫಾಲೋ ಅಪ್ ಮಾಡಿ ನೋಡಬೇಕು. ಇಟ್ಸ್ ಗ್ರೋಯಿಂಗ್ ಅಂತ ಹೇಳ್ಬಿಟ್ಟು, ಗ್ರೋ ಆಗ್ತಾ ಇದೆ, ತುಂಬ ದೊಡ್ಡದಾಗ್ತಾ ಇದೆ, ಪ್ರೆಷರ್ ಸಿಂಪ್ಟಮ್ಸು, ಬ್ಲೀಡಿಂಗ್ ಸಿಂಪ್ಟಮ್ಸ್ ಇದ್ದಾಗ ಅಷ್ಟೇ ಟ್ರೀಟ್ ಮಾಡಿದರೆ ಸಾಕಾಗುತ್ತೆ. ಅದರ್ವೈಸ್ ಚಿಕ್ಕ ಫೈಬ್ರಾಯ್ಡ್ಸ್ ಮೆಡಿಕಲ್ ಟ್ರೀಟ್ಮೆಂಟ್ ತೊಗೊಂಡ್ರೆ ಸಾಕಾಗುತ್ತೆ, ಅವಶ್ಯಕತೆಯೂ ಇರೋದು. ಚಿಕ್ಕದು ಈಗ 5 mm ಇದೆ, 10 mm ಇದೆ, 2 centimeter ಫೈಬ್ರಾಯ್ಡ್ ಇದೆ, ಅದೇನು ತೊಂದರೆ ಮಾಡ್ತಿಲ್ಲ ಅಂದರೆ ಟ್ರೀಟ್ ಮಾಡೋ ಅವಶ್ಯಕತೆ ಇಲ್ಲ. ಎನಿವೇ ಮೆನೋಪಾಸ್ ಆದಾಗ ಇವು ಶಿಂಕ್ ಆಗಿ ಹೋಗ್ತದೆ. ಎಸ್. ಸೊ ನಮ್ಮ ನೆಕ್ಸ್ಟ್ ವಿಡಿಯೋದಲ್ಲಿ ವಿಲ್ ಟಾಕ್ ಅಬೌಟ್ ಬ್ರೆಸ್ಟ್ ಫೈಬ್ರಾಯ್ಡಿನೋಮಾ. ಇನ್ನೂ ಸಾಕಷ್ಟು ಮಾತಾಡೋಣ ಅಬೌಟ್ ಇಟ್. ಆ್ಯಂಡ್ ಈ ವಿಡಿಯೋದಲ್ಲಿ ಇಷ್ಟೆಲ್ಲ ತಿಳಿಸ್ಕೊಟ್ಟಿದ್ದಕ್ಕೆ ಡಾಕ್ಟರ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ಸ್ ಫಾರ್ ಯೋರ್ ಟೈಮ್.